ನಮಸ್ಕಾರ ಕರ್ನಾಟಕ, ಮತ್ತೊಮ್ಮೆ ಹೊಸ ವ್ಲಾಗ್ಗೆ ಸುಸ್ವಾಗತ. ಸೆಕೆಂಡ್ ಡೇ ಪ್ರಣತಿಗೆ ಸುಸ್ವಾಗತ. ಇವಾಗ ನಾನು ಹಿಂದೆ ನೋಡ್ತಿರ್ಬೋದು ಮೇನ್ ಸ್ಟೇಜ್ ಅಲ್ಲಿ ಕಾನ್ಸರ್ಟ್ ನಡೀತಾ ಇದೆ. ಸೊ ಬನ್ನಿ ಯಾವ ತರ ಇರುತ್ತೆ ಎಂಜಾಯ್ ಮಾಡೋಣ ಸೆಕೆಂಡ್ ಡೇ ಆಫ್ ಪ್ರಣತಿ. ಲಾಸ್ಟ್ ಡೇ ನೋಡಿದ್ವಲ್ಲ ರಾಜಕೃಷ್ಣನ್ ಕಾನ್ಸರ್ಟಲ್ಲಿ. ಸೊ ಅದೇ ಥರ ಇವತ್ತು ಸನ್ಬರ್ನ್ ಕಾನ್ಸರ್ಟ್ ಇದೆ. ಅದಕ್ಕೋಸ್ಕರ ಮತ್ತೆ ಬ್ಯಾಂಡ್ ಇಟ್ಟಿದ್ದಾರೆ, ಆರ್ಗನೈಸ್ ಮಾಡಿದ್ದಾರೆ. ಸೊ ಇದರಿಂದ ನಾವು ಮುಂದಕ್ಕೆ ಹೋಗಬೇಕು. ಬನ್ನಿ ಹಾಕ್ಕೊಂಡು ಹೋಗುವ ಮುಂದೆ. ಈಗಂತೂ ಕಲರ್ಫುಲ್ ಲೈಟಿಂಗ್ ಬೇರೆ ನೋಡ್ತಾ ಇರ್ಬೋದು ನೀವು. ಈಗಂತೂ ಫುಲ್ ಜಾತ್ರೆ ಆಗೋಗಿದೆ. ಯಾಕಂದ್ರೆ ತಿನ್ನಕ್ಕೆ ಜನರೆಲ್ಲ ಸಜ್ಜಾಗಿದ್ದಾರೆ. ಮತ್ತೆ ಆ ಕಡೆ ನೋಡ್ತಿರ್ಬೋದು ನೀವು, ಅದೇ ಬರ್ತಾ ಇದ್ದೀವಿ. ಆ ಕಡೆ ನೋಡ್ತಿರ್ಬೋದು ನೀವು ಮೇನ್ ಸ್ಟೇಜ್ ಅಲ್ಲಿ. ಹಾಯ್ ಮೇನ್ ಸ್ಟೇಜ್ ಅಲ್ಲಿ ನೋಡ್ತಿರ್ಬೋದು. ಈ ಕಡೆ ಬಂದ್ರೆ ಸ್ಟಾಲ್ಗಳಿದೆ. RCB ಮ್ಯಾಚ್ ಬೇರೆ ಇದೆ. ಸೊ RCB ಅಂತ ಕೂಗ್ತಾ ಇದ್ದಾರೆ. RCB ನೋಡ್ಬೇಕು, ಈ ಕಡೆ ಇದು ನೋಡ್ಬೇಕಂತ ಗೊತ್ತಾಗ್ತಿಲ್ಲ. ಬಟ್ RCB ನೋಡೋಕ್ಕೋಸ್ಕರ ಸ್ಕೋರ್ ನೋಡ್ತಾ ಇದೀವಿ. ಸೊ 124. ಸೊ ನೋಡ್ಬೇಕು ಯಾರು ಗೆಲ್ತಾರೆ ಅಂತ. ಫ್ಯಾಷನ್ ಶೋ ಕಾಂಪಿಟೇಷನ್ ಇರೋದ್ರಿಂದ ಬೇರೆ ಬೇರೆ ಕಾಲೇಜಸ್ಸು ಬೇರೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡಿದರು. ಸೊ ಅದೆಲ್ಲ ಆದಮೇಲೆ ಗೆಸ್ಟ್ ಆಗಿ ನಮ್ಮ ಕರಣ್ ಆರ್ಯನ್ ಅವರು ಬಂದಿದ್ರು. ಅವ್ರು ಯಾವ ಥರ ಮಾತಾಡಿದ್ರು ನೋಡಿ. ಸರ್, ಒಂದು ಕ್ವಶನ್ ಕೇಳಬೇಕಿತ್ತು. ಹೇಳಿ. ನಿಮಗೆ ಬೆಳಗ್ಗೆ ಎದ್ದಾಗ ಯಾವ ಥರ ಮೋಟಿವೇಟ್ ಆಗುತ್ತೆ? ಅಂದರೆ ಈ ಥರ ಕೆಲಸ ಮಾಡೋಕ್ಕೆ, ಒಳ್ಳೆ ಕೆಲಸ ಮಾಡೋಕ್ಕೆ ಯಾವ ಥರ ಮೋಟಿವೇಟ್ ಆಗುತ್ತೆ ನಿಮಗೆ? ಅಲ್ಲ, ಹಂಗೆ ಕ್ರಿಕೆಟ್ ಆಡೋಕ್ಕೆ ಉತ್ಸಾಹ ಯಾವ ಥರ ಬರುತ್ತೆ? ಅಲ್ಲ, ಉತ್ಸಾಹ ಅನ್ನೋದು ಸಾಧನೆ ಮಾಡೋದೊಂದು ತಲೆಯಲ್ಲಿ ಬಂದ ಮೇಲೆ ಬೆಳಗ್ಗೆ ಅದೇ ಆಟ ಬರುತ್ತೆ. ಕ್ರೇಜಿ. ಅಂದರೆ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾತ್ರಿ ತುಂಬ ಜನ ಕನಸು ಕಾಣ್ತಾರೆ. ಆ ಕನಸಿಗೆ ಬೆಳಗ್ಗೆ ಅದು ದಾರಿ ಹುಡುಕೋದು 100ರಲ್ಲಿ ಒಬ್ಬ ಮಾತ್ರ. ಆ ದಾರಿ ಹುಡುಕಿದ್ರೆ ಮಾತ್ರ ನೀನು ಸಾಧಕ ಆಗೋಕ್ಕೆ ಸಾಧ್ಯ. ಇಲ್ಲ ಎಂಜಾಯ್ ಮಾಡ್ಕೊಂಡು ಆ ಕನಸಲ್ಲಿ ನಾನು ಬೆಳಗ್ಗೆ ನಿರ್ತಾ ಮತ್ತೆ ಮಲಗಿದ್ರೆ ಸಾಧಕ ಆಗೋಕ್ಕಾಗಲ್ಲ. ಪ್ರತಿದಿನನೂ ನಾನು ಏನು ಕನಸು ಕಾಣ್ತೀನೋ ಅದರಿಂದ ಓಡ್ತೀನಿ. ಅದೇ ಇವತ್ತಿನ ಸಕ್ಸಸ್. ಸೊ ವರ್ಕ್ ಹಾರ್ಡ್ ಅಷ್ಟೇ ಅಂತಲೇ ಹೇಳ್ಬೋದು. ಮ್ಯಾನಿಫೆಸ್ಟೇಷನ್. ನೀನೇನು ಅಂದ್ಕೋತೀಯೋ ಅದೇ ಆಗ್ತೀಯ. ನೀನು ನೆಗೆಟಿವ್ ಅಂದ್ಕೊಂಡ್ರೆ ಆಗಲ್ಲ. ನನ್ನ ಲೈಫಲ್ಲಿ ನಾನು ನಂಬಿರೋದು ಒಂದೇ ಪಾಸಿಟಿವ್. ನಾನು ಸುತ್ತ ಪಾಸಿಟಿವ್ ಇರೋರನ್ನ ಇಟ್ಕೋತೀನಿ, ನೆಗೆಟಿವ್ ಪೀಪಲ್ಸ್ ಯಾರನ್ನೂ ಇಟ್ಕೊಳ್ಳಲ್ಲ. ಹಾಗಾಗಿ ನನಗೆ ಜಿಮ್ ಒಂದೇ ಅಲ್ಲ, ಯಾವುದೇ ರಂಗದಲ್ಲಾದರೂ ನನಗೆ ಆಗಲ್ಲ ಅನ್ನೋದು ಇವತ್ತಿನವರೆಗೂ ನಾನು ಬಿಟ್ಟು ಆಗಿಲ್ಲ. ಮಾಡ್ದಂಗೂ ಇಲ್ಲ. ಎಲ್ಲಲ್ಲೂ ಸಕ್ಸಸ್ ಕಾಣ್ತಿದ್ದೀನಿ, ಇದರಲ್ಲೂ ಸಕ್ಸಸ್ ಕಾಣ್ತೀನಿ. ಆಲ್ ದ ಬೆಸ್ಟ್ ಸರ್. ಖಂಡಿತ, ಥ್ಯಾಂಕ್ ಯು. ಇಂಟೆಲಿಜೆಂಟ್ ಜನರು. ಥ್ಯಾಂಕ್ ಯು ಸರ್. ಹರ್ಷ ಅಂತ. ಓಕೆ ಸರ್. ಅಲ್ಲಿ ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಇಂಟೆಲಿಜೆಂಟ್ ಜನರು ಕೇಳೋದಕ್ಕೆ ತುಂಬ ಖುಷಿಯಾಗಿದೆ. ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಇದನ್ನು ಸೇವ್ ಮಾಡ್ಕೊಳ್ಳಿ, ಮತ್ತು ಫಾಲೋ ಮಾಡಿ. ಒಳ್ಳೆ ಹುಡುಗ, ಖಂಡಿತ ಬೆಳೆಸಿ ಅವನ್ನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ ಕರಣ್ ಆರ್ಯನ್ ಅವರ ಮೋಟಿವೇಶನ್ ಹೇಗಿತ್ತು ಅಂತ, ಯಾವ ಥರ ಮೋಟಿವೇಟ್ ಆಗ್ತಾರೆ ಅವರು. ಈ ಥರ ನಾವು ಕಷ್ಟಪಟ್ಟರೆ ಮುಂದೆ ಸುಖ ಇರುತ್ತೆ ಅಂತ ಹೇಳ್ಬೋದು. ಇವಾಗ ನಾವು ವೆಯ್ಟ್ ಮಾಡ್ತಿರುವ ಸನ್ಬರ್ನ್ DJ ನೈಟ್ ಶುರುವಾಗ್ತಾ ಇದೆ. ಸೊ ಇನ್ನು ಕೆಲವೇ ಕ್ಷಣದಲ್ಲಿ. ಸೊ ಅದನ್ನು ಬನ್ನಿ, ಎಲ್ಲನೂ ತೋರಿಸ್ತೀನಿ, ಎಂಜಾಯ್ ಮಾಡಿ. ಸಡನ್ ಆಗಿ DJ ಸ್ಟಾಪ್ ಮಾಡಿಸ್ಬಿಟ್ರು. ಏನಾಯಿತು ಅಂತ ನೋಡಿದ್ರೆ ಅವಾಗ ಗೊತ್ತಾಯಿತು ಬಾಯ್ಸ್ ಮತ್ತು ಗರ್ಲ್ಸ್ ಸಪ್ರೇಟ್ ಆಗಿದ್ದಾರೆ ಅಂತ. ಯಾಕೆ ಅಂದರೆ ನಿಮಗೆ ಗೊತ್ತಿರುತ್ತೆ, ಸೇಫ್ಟಿ ಪ್ರಿಕಾಷನ್ಸ್ಗೋಸ್ಕರ ಸಪ್ರೇಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಗೊತ್ತಲ್ಲ, ಮತ್ತೆ ಡ್ಯಾನ್ಸ್ ಗೀನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ನೋಡಿ ಹೇಗಿತ್ತು ಅಂತ.
ಈ ಭಯ್ಯ ಮಾತ್ರ ಕ್ರೇಜಿಯಾಗಿ ನಡೆಸ್ಕೊಟ್ರು ಡಿಜೆ ಮಾತ್ರ. ಅಂಡ್ ಅವ್ರು ಬಂದು ಶ್ರೀಲಂಕಾದವರು, ಸೊ ಇಲ್ಲಿ ಬಂದು ಪರ್ಫಾರ್ಮೆನ್ಸ್ ಮಾಡಿಕೊಟ್ರು. ಸೊ ಅವ್ರೇನು ಹೇಳಿದ್ರು ಕೇಳಿಸ್ಕೊಳ್ಳಿ. ಯೋ ಬ್ರೋ ಕ್ರೇಜಿ, ಸಗದಾಗಿತ್ತು. Amazing DJ. Today we had nice to this guy and bro is busy there. What do you say, bro? Like this experience? I'm excited, bro. I'm really excited. The crowd are amazing. That's it. Amazing, bro. So it's fabulous. Crazy. This is my first time in India. Yeah. Yeah, This my is first time debut. in India. Yeah. Oh. Sri Lanka. This is my debut event. Okay. Thank you. Crazy. That's crazy. What do you say about this day? It's an amazing time I spent at your college campus. Thank you so much for having me here, and hope you see you guys again one more time. So do follow me. This is Harry D. Cruz for you guys. Jinka chika jinka chika jinka chika jikanka jinka chika jinka chika jinka chika jikanka. ನೋಡಿದ್ರಲ್ಲ ಸನ್ಬಗ್ ಅವರ DJ ಹೇಗಿತ್ತು ಅಂತ. ಕ್ರೇಜಿ ಅನ್ಕೊಳ್ಳಿ, ನಮಗಂತೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಟೈಮ್ ಬಂದು 9:45 ಆಗ್ತಾ ಬರ್ತಾ ಇದೆ. ಸೊ ಇನ್ನೇನು ಎಲ್ಲ ಮನೆಗೆ ಹೋಗಬೇಕು, ಇಲ್ಲಾಂದ್ರೆ ಲೋಕಲ್ಸ್ ಬೈದು ಬಿಡ್ತಾರೆ ಅಷ್ಟೇ. ಸೊ ಪಾರ್ಟ್ 2 ಆಫ್ ಡೇ 2 ಪ್ರಣತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.